ಹಲಸಿನ ಹಣ್ಣಿನಿಂದ ಎಷ್ಟೊಂದು ವೆರೈಟಿ ತಿಂದಿರ್ತೀರ. ಈ ರೀತಿಯಾದಂಥ ಹಲಸಿನ ಹಣ್ಣಿನ ಬರ್ಫಿಯನ್ನು ತಿಂದಿದ್ದೀರಾ? ಒಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಡುಗೆ ಆಟದಲ್ಲಿ ಇವತ್ತು ರುಚಿಕರವಾದಂಥ ಹಲಸಿನ ಹಣ್ಣಿನ ಬರ್ಫಿಯನ್ನು ಮಾಡಿ ತಿಂದೇ ಬಿಡೋಣ. ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 8-10 ಗೋಡಂಬಿಯನ್ನು ನುಣ್ಣಗೆ ರುಬ್ಕೋಬೇಕು. ಈ ರೀತಿಯಾಗಿರಲಿ. ಯಾಕೆ ಗೋಧಿ ಹಿಟ್ಟನ್ನು ರುಬ್ತಾ ಇದ್ದೀನಿ ಅಂತಂದರೆ ಗೋಡಂಬಿ ಚೆನ್ನಾಗಿ ನುಣ್ಣಗಾಗಬೇಕು ಅಂತ. ಹಾಗೆ 1/4 ಕಪ್ಪು ತುಪ್ಪವನ್ನು ತಗೊಂಡಿದ್ದೀನಿ. ಇದನ್ನು ಈಗ ಮೆಲ್ಟ್ ಮಾಡ್ಕೋಬೇಕು. ತುಪ್ಪ ಸ್ವಲ್ಪ ಬೇಕು ಅನಿಸಿದರೆ ಆಮೇಲೆ ಹಾಕ್ಕೋಬೋದು. ಇದಕ್ಕೆ ಗೋಧಿ ಹಿಟ್ಟು ಮತ್ತು ಗೋಡಂಬಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ತುಪ್ಪದಲ್ಲೇ ಹುರಿಬೇಕು. ಇದನ್ನು ಹೊಂಬಣ್ಣ ಬರುವವರೆಗೂ ಕೂಡ ಇದನ್ನು ಫ್ರೈ ಮಾಡ್ತಾನೇ ಇರಬೇಕು. ಸಣ್ಣ ಉರಿಯಲ್ಲಿರಲಿ. ಒಂದು ಸೀಕ್ರೆಟನ್ನು ಹೇಳ್ತೀನಿ, ಫುಲ್ ವಿಡಿಯೋವನ್ನು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಈ ಹಲಸಿನ ಹಣ್ಣಿನ ಬರ್ಫಿ ಯಾಕಿಷ್ಟು ರುಚಿ ಆಗುತ್ತೆ ಅಂತ ನಿಮಗೆ ಆಮೇಲೆ ಗೊತ್ತಾಗತ್ತೆ. ನಾನು ಮಾಡ್ತಾ ಇರೋದು ಪಕ್ಕಾ ಟ್ರೆಡಿಷ್ನಲ್ ಶೈಲಿಯಲ್ಲಿ, ಅದಕ್ಕೆ ಹೇಳ್ತಾ ಇರೋದು. ಇದನ್ನೆಲ್ಲ ಮಾಡೋಕ್ಕೆ ಕಂಡು ಹಿಡಿದವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕಲ್ವಾ. ನೋಡಿ, ಹದ ಬಂತು. ಇಷ್ಟಿದ್ರೆ ಸಾಕು. ಇದನ್ನು ಪ್ಲೇಟಿಗೆ ನಾವೀಗ ಹಾಕಿ ಇಟ್ಕೊಳ್ಳೋಣ. ಯಾಕೆ ಅಂತಂದರೆ ಇದೇ ಬಾಣಲೆಯಲ್ಲಿ ಈಗ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಳೋಣ. 2-3 ಪಾತ್ರವನ್ನು ಮಾಡ್ಕೊಂಡು ಬಿಟ್ಟರೆ ಅಡುಗೆ ಮಾಡೋದು ಈಸಿ, ಆದರೆ ಆಮೇಲೆ ಪಾತ್ರ ತೊಳಿಬೇಕಲ್ಲ, ಅದಕ್ಕೆ ಕಷ್ಟ ಆಗುತ್ತೆ. ಅದು ಒಂದು ಕಡೆ ಇರಲಿ. ಈಗ ಇದೇ ಬಾಣಲೆಗೆ ನಾನು ಅರ್ಧ ಕಪ್ಪು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ಆ ಸಕ್ಕರೆ ಎಲ್ಲ ಮುಳುಗುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ನಾವು ಕೈ ಆಡಬೇಕು. ದೊಡ್ಡ ಬೆಂಕಿ ಇಟ್ಕೊಂಡು ಬಿಟ್ಟರೆ ಸಕ್ಕರೆ ಮೆಲ್ಟೇ ಆಗಲ್ಲ. ಅದಕ್ಕಾಗಿ ಸಣ್ಣ ಉರಿಯಲ್ಲಿ ಈ ರೀತಿ ಕೈ ಆಡಬೇಕು. ಮೆಲ್ಟ್ ಆಗಿಲ್ಲ ಅಂದರೆ ಸಕ್ಕರೆ ಎಲ್ಲ ಬರ್ಫಿಯಲ್ಲಿ ಸಿಗ್ತಾ ಹೋಗುತ್ತೆ. ನಮ್ಮ ಕಡೆ ಈ ಬರ್ಫಿಗೆ ಹಲ್ವಾ ಅಂತಲೇ ಹೇಳೋದು. ಕೆಲವು ಕಡೆ ಹಲ್ವಾ ಅಂದರೆ ಅದು ಸಾಫ್ಟ್ ಆಗಿರುತ್ತೆ, ಬರ್ಫಿ ಅಷ್ಟು ಗಟ್ಟಿಯಾಗಿರಲ್ಲ. ಕುದೀತಾ ಇದೆ ನೋಡಿ. ಇದು ಹಾಗೆ ಸಣ್ಣ ಉರಿಯಲ್ಲಿ ಇರಲಿ. 4 ಹಲಸಿನ ಹಣ್ಣಿನ ಸೊಳೆಯನ್ನು ನಾನು ತೊಗೊಂಡಿದ್ದೀನಿ. ಇದರ ಬೀಜವನ್ನು ತೆಕ್ಕೊಳ್ಳೋಣ ಈಗ. ಇದಕ್ಕೆ ಅಂಬ್ಲಿ ಅಂತ ಹೇಳ್ತಾರಲ್ಲ, ಆ ಹಣ್ಣನ್ನು ತೊಗೊಂಡಿದ್ದೀನಿ ನಾನು. ಇಂಥ ಹಣ್ಣಲ್ಲಿ ಇಡ್ಲಿ ಅಥವಾ ಹಲ್ವಾ ಎಲ್ಲ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೀಕ್ರೆಟ್ ಅನ್ನಲ್ಲ, ಅದೇನು ಗೊತ್ತಾ, ಈಗ ಹೇಳ್ತೇನೆ ನೋಡಿ. ಒಂದು ಜರಡಿಯನ್ನಾದರೂ ತೊಗೊಳ್ಳಿ ಅಥವಾ ಈ ರೀತಿಯಾದಂಥ ಸೋಸೋ ಹುಟ್ಟನ್ನಾದರೂ ತೊಗೊಳ್ಳಿ. ಅದರಲ್ಲಿ ಹಲಸಿನ ಹಣ್ಣಿನ ಸೊಳೆಗಳನ್ನು ಹಾಕಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ ಕ್ರೀಮ್ ಎಷ್ಟು ಬಂತು ಅಂತ. ಹಾಗೆ ಯಾಕೆ ಹೀಗೆ ಮಾಡ್ಕೋಬೇಕು ಅಂದರೆ ನೋಡಿ, ಇಷ್ಟು ನಾರು ಸಿಕ್ಕಿದೆ. ಇದನ್ನು ತೆಗೆದಾಗಲೇ ಸಾಫ್ಟಾಗಿ ಹಲ್ವಾ ಸೂಪರಾಗಿ ಬರೋದು. ನೀವು ಮಿಕ್ಸಿಗೂ ಹಾಕ್ಕೋಬೋದು. ಸಾಂಪ್ರದಾಯಿಕ ಪದ್ಧತಿ ಇದು. ಹಲಸಿನ ಹಣ್ಣಿನ ಕಡುಬನ್ನು ಕೂಡ ಇದೇ ರೀತಿ ಸೋಸ್ಕೊಂಡೇ ಮಾಡ್ತಾರೆ ನಮ್ಮ ಕಡೆ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಒಂದು 4-5 ಸ್ಪೂನ್ ಆಗುವಷ್ಟು ಹಲಸಿನ ಹಣ್ಣಿನ ಪೇಸ್ಟ್ ಸಿಕ್ಕಿದೆ. ಅದನ್ನು ಈ ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕು. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಷ್ಟೇ ಸಾಕಾಗತ್ತೆ. ಎಷ್ಟು ಚೆನ್ನಾಗಿರೋ ಘಮ ಬರುತ್ತೆ. ಇದಕ್ಕೆ ಏಲಕ್ಕಿ ಪುಡಿಯ ಅವಶ್ಯಕತೆ ಕೂಡ ಇಲ್ಲ. ಹಲಸಿನ ಹಣ್ಣಿನ ಘಮನೇ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಇದನ್ನು 1 ಎಳೆ ಪಾಕವನ್ನು ಮಾಡ್ಕೋಬೇಕು. 1 ಎಳೆ ಪಾಕ ತೊಗೊಳ್ಳೋದು ಅಂದರೆ ಹೇಗೆ ನೋಡಿ, ಈ ರೀತಿ ಆದಾಗ 1 ಎಳೆ ಬರಬೇಕು ನೋಡಿ. ಒಂದು ದಾರದ ರೀತಿ ಕಾಣಿಸ್ತಾ ಇದೆ ನೋಡಿ, ಹಾಗೆ. ಈಗ ಇದು ಬಂದ ತಕ್ಷಣ ನಾವು ಹುರ್ಕೊಂಡಿಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕೈಯಾಡಬೇಕು. ಗಂಟೆಲ್ಲ ಇರೋ ಹಾಗೆ ಇಲ್ಲ. ನಾನು ಸರಿಯಾದ ಹದವನ್ನು ಮೆಥಡನ್ನು ಹೇಳ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಸರಿಯಾಗಿ ನೋಡಿ. ಇದು ಸಣ್ಣ ಉರಿಯಲ್ಲಿ ಹಾಗೆ ಇರಲಿ. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಕಡೆ ಹಚ್ಕೋಬೇಕು. ಯಾಕೆ ಅಂದರೆ ಬರ್ಫಿ ಬೇಗ ಬಿಟ್ಕೊಳ್ಳುತ್ತೆ ಅಂತ, ಬಟ್ಲಿಗೆ ಹಿಡ್ಕೊಳ್ಳಲ್ಲ. ಕಟ್ ಮಾಡ್ಕೊಂಡಿರೋ ಬಾದಾಮಿಯನ್ನು ನಾನು ಇದಕ್ಕೆ ಈಗ ಹರಡ್ತಾ ಇದ್ದೀನಿ. ಈಗ ನೋಡಿ, ಒಲೆ ಮೇಲೆ ಇಟ್ಟಿರುವಂಥ ಹದ ಹೇಗೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಬಂಡಿಗೆ ಒಂದು ಸ್ವಲ್ಪನೂ ಕೂಡ ಹಿಡಿತಾ ಇಲ್ಲ. ಇದು ಪರ್ಫೆಕ್ಟು. ಈ ರೀತಿ ಬಂದ ತಕ್ಷಣ ಇದನ್ನು ತಕ್ಷಣ ಈ ಪ್ಲೇಟಿಗೆ ಹಾಕಿ ಹರಡ್ಕೊಂಡು ಬಿಡಬೇಕು. ನೋಡಿ, ಪರ್ಫೆಕ್ಟ್ ಹದ ಬಂದಿದೆ. ಇದೇ ರೀತಿಯಾಗಿ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಹರಡ್ಕೋಬೇಕು. ಇದೇ ರೀತಿ ನೀವು ಬೇರೆ ಬಾಳೆಹಣ್ಣು ಅಥವಾ ಮಾವಿನ ಹಣ್ಣು ಇದನ್ನೆಲ್ಲ ಹಾಕಿಯೂ ಕೂಡ ಇದೇ ರೀತಿ ಬರ್ಫಿ ಮಾಡ್ಬೋದು. ಹಾಗೆ ಗೋಧಿ ಹಿಟ್ಟಿನ ಬದಲಿಗೆ ತೆಂಗಿನ ತುರಿ ಹಾಕು ಕೂಡ ಇದೇ ರೀತಿ ಹಲಸಿನ ಹಣ್ಣಿನ ಬರ್ಫಿ ಮಾಡ್ಬೋದು. ಅದರ ಟೇಸ್ಟೇ ಬೇರೆ ಇರುತ್ತೆ.
ಬಾಳೆ ಎಲೆಗೆ ನಾನು ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಇದನ್ನು ಈ ರೀತಿಯಾಗಿ ತಟ್ಕೊತಾ ಇದ್ದೀನಿ. ಎಲ್ಲ ಕಡೆ ಲೆವೆಲ್ ಸರಿ ಬರುತ್ತೆ. ಅದಕ್ಕೋಸ್ಕರ ಯಾವ ಹಣ್ಣಿನ ಪಲ್ಪ್ ಇಲ್ಲದೇನೂ ಕೂಡ ಹೀಗೆ ಗೋಧಿ ಬರ್ಫಿ ಮಾಡ್ಬೋದು. ಅದು ಸೂಪರಾಗಿರುತ್ತೆ. ಮನೆಗೆ ಗೆಸ್ಟ್ ಬಂದರು ಅಂತಂದರೆ ದಿಢೀರಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ಇದು ತುಂಬ ಹೊತ್ತು ಆರ್ಲಿಕ್ಕೆ ಬಿಡಬೇಕು ಏನೂ ಇಲ್ಲ. 5ರಿಂದ 10 ನಿಮಿಷದ ಒಳಗಡೆ ಇದು ಆಗಿಬಿಡತ್ತೆ ಎಲ್ಲ. ನಾನೀಗ ಆರ್ಲಿಕ್ಕೂ ಕೂಡ ಬಿಡಲಿಲ್ಲ, ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ಹಲಸಿನ ಹಣ್ಣು ತಿಂದೇ ಇದ್ದವರು ಕೂಡ ಇದನ್ನು ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯಾದಂಥ ಅಡುಗೆಗಳು ಯಾವ ಹೋಟೆಲಲ್ಲೂ ಕೂಡ ಸಿಗಲ್ಲ. ಎಷ್ಟು ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ಒಂದು ಚೂರು ಕಟ್ಟಾಗ್ತಾ ಇಲ್ಲ. ಚಾಕುಗೆ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ನಾನು ಹಚ್ಕೊಂಡಿದ್ದೀನಿ. ಪುಡಿ ಆಗ್ತಾ ಇಲ್ಲ, ಅಷ್ಟು ಪರ್ಫೆಕ್ಟ್ ಹದ ಬಂದಿದೆ. ನಾನು ಹೇಳಿದ ಹದದಲ್ಲೇ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಒಮ್ಮೆ ಮಾಡಿದರೆ ಖಂಡಿತ ಮತ್ತೆ ಮತ್ತೆ ಮಾಡೋದಂತೂ ಗ್ಯಾರಂಟಿ. ಅಷ್ಟು ಚೆನ್ನಾಗಿರುತ್ತೆ. ಮನೆಯಲ್ಲೆಲ್ಲ ಹಲಸಿನ ಹಣ್ಣಿನ ಘಮ ಬರ್ತಾ ಇದೆ. ತುಪ್ಪದ ಜೊತೆಗೆ ಹಲಸಿನ ಹಣ್ಣಿನ ಕಾಂಬಿನೇಷನ್ನು ವಾವ್, ಸಖತ್ತಾಗಿರುತ್ತೆ. ನೋಡಿ, ನಾನು ಮೊನ್ನೆ ಇದರದ್ದೇ ಲಾಡು ಮಾಡಿದ್ದೆ, ಇಷ್ಟಿದೆ ಇವಾಗ. ಇದನ್ನು ನೋಡಿ, ಬಿಸಿ ಇರುವಾಗಲೇ ನಾನು ತೆಗಿತಾ ಇದ್ದೀನಿ, ಆದರೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ಒಂದು 5 ನಿಮಿಷ ಬಿಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ದೋಸೆಯನ್ನು ತೆಗಿತೀವಲ್ಲ, ಅದರಲ್ಲಿ ಇದನ್ನು ತೆಗೆದ್ರಂತೂ ಎಷ್ಟು ಬೇಗ ಬಿಟ್ಕೊಳ್ಳುತ್ತೆ ಅಂದರೆ ಪಟ 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 ಬಂದುಬಿಡತ್ತೆ. ಹಾಗೆ ಒಂದು ಸ್ವಲ್ಪ ಕೂಡ ಕಟ್ಟಾಗ್ತಾ ಇಲ್ಲ. ನೋಡಿ, ಶೇಪ್ ಏನೂ ಕೂಡ ಹಾಳಾಗಿಲ್ಲ, ಹಾಗೆ ಬರ್ತಾ ಇದೆ. ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಅಡುಗೆ ಆಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಶೇರ್ ಮಾಡಿ. ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಲೇಬೇಡಿ. ಹೀಗೆ ಮತ್ತೆ ಮತ್ತೆ ಅಡುಗೆ ಆಟದಲ್ಲಿ ಭೇಟಿಯಾಗ್ತಾ ಇರೋಣ. ಹೊಸ ಹೊಸ ರುಚಿಗಳನ್ನು ಮಾಡ್ತಾ ಇರೋಣ. ಮತ್ತೊಂದು ರುಚಿಯೊಂದಿಗೆ ಮತ್ತೆ ಭೇಟಿಯಾಗಲು ಕಾಯ್ತಾ ಇರ್ತೀನಿ. ನೀವು ಕಾಯ್ತಾ ಇರಿ. ಅಡುಗೆ ಆಟ ಇದು ಮನೆಯೂಟದ ಸಂಭ್ರಮ. ಧನ್ಯವಾದಗಳು.